ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಖಂಡಿತವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಇವತ್ತೇನು ರಾಜ್ಯದಲ್ಲಿರುವಂಥ ಉತ್ತರ ಕರ್ನಾಟಕದಲ್ಲಿ ಕೆಲವಷ್ಟು ಭಾಗ ಈಗಾಗಲೇ ನಾವು ಸಚಿವ ಸಂಪುಟದ ಎಲ್ಲ ಇವತ್ತೇನು ಸಚಿವರುಗಳು ಈಗಾಗಲೇ ಬರ ವೀಕ್ಷಣೆಯನ್ನು ಮಾಡಿದ್ವಿ. ಖುದ್ದಾಗಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತೇನು ಆದೇಶವನ್ನು ಕೊಟ್ಟಿದ್ದರು ಸಚಿವ ಸಂಪುಟದಲ್ಲಿ, ನಾವು ಆ ಥರ ಎಲ್ಲ ವೀಕ್ಷಣೆ ಮಾಡಿ ವರದಿಯನ್ನು ಕೂಡ ಕೊಟ್ಟಿದ್ದೀವಿ. ಬೆಳೆ ಹಾನಿ ಆಗಿದೆ, ನಮ್ಮ ಮುಂಗಾರು ಇವತ್ತು ನಮ್ಮ ಕಡೆ ಹೆಸರು, ಸೂರ್ಯಕಾಂತಿ, ತೊಗರಿ ಬೆಳೆಯುವಂಥ ರೈತರು ಅವ್ರಿಗೆಲ್ಲರಿಗೂ ಸ್ವಲ್ಪ ನಷ್ಟ ಆಗಿದೆ. ಮತ್ತು ಅಲ್ಲಿ ಕಳೆದ ವರ್ಷದ ಒಂದು ಏನು ಅವ್ರಿಗೆ ಇನ್ಶೂರೆನ್ಸ್ ಬಾಕಿ ಇತ್ತು, ಆ ಬಾಕಿ ಇರುವಂಥ ದುಡ್ಡನ್ನು ಕೂಡ ನಾವೇನು ವರದಿ ಸಲ್ಲಿಸಿದ ತಕ್ಷಣ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಆ ಎಲ್ಲ ಏನು ಹಳೇದು ಬಾಕಿ ಇರುವಂಥ ಎಲ್ಲ ಇನ್ಶೂರೆನ್ಸ್ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ಸುಮಾರು 20 ಕೋಟಿ ಇತ್ತು, ಬಾಗಲಕೋಟೆ ಜಿಲ್ಲೆಗೆ. ಅದನ್ನು ಈಗಾಗಲೇ ನಾವು ಅನುದಾನ ಬಿಡುಗಡೆ ಮಾಡಿ ಆ ರೈತರಿಗೆ ಸಿಗುವಂಥ ಕೆಲಸ ಈಗಾಗಲೇ ಮಾಡಿದ್ವಿ. ಇಂಥ ಸಂದರ್ಭದಲ್ಲಿ ಇವತ್ತು ಸದನ ನಡೆದಿದೆ. ಸದನವನ್ನು ಗೌರವಯುತವಾಗಿ ಇವತ್ತು ರಾಜ್ಯದ ದುರಂತ ಸಮಸ್ಯೆಗಳು, ಕುಡಿಯ ನೀರಿರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಇವತ್ತು ಸದನವನ್ನು ಕರೆಯಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಆ ಸದನವನ್ನು ಬಿಡದೇ ಇರೋದು ಇವತ್ತು ಎಷ್ಟು ಸರಿ? ಭಾರತೀಯ ಜನತಾ ಪಕ್ಷದವರು ಇವತ್ತೇನು ಇವ್ರಿಗೆ ಒಂದು ನೈತಿಕ ಮಟ್ಟ ಇವತ್ತು ಏನಾದರೂ ಇದ್ದರೆ ಅವರು ಸದನವನ್ನು ಸುಗಮವಾಗಿ ನಡೆಯೋದಕ್ಕೆ ಬಿಡಬೇಕು. ಅದು ಬಿಟ್ಟುಬಿಟ್ಟು ಯಾವುದೋ ಒಂದು ವಿಷಯನ ಆರೋಪಕ್ಕೆ ಯಾವುದಾದ್ರೂ ಒಂದು ಆರೋಪ ಮಾಡಿದರೆ ಅದರಲ್ಲಿ ಹುರುಳಿ ಇರಬೇಕು ಅಂತ. ಯಾವುದೇ ಹುರುಳಿಲ್ಲ. ನಾಗೇಂದ್ರ ಮೇಲೆ ವಿನಾಕಾರಣ ಇವತ್ತು ಆರೋಪವನ್ನು ಇವರೇ ಹೊರಿಸ್ತಾ ಇದ್ದಾರೆ. ಒಂದು ನೋಟಿಸ್ ಕೂಡ ಸ್ಪೀಕರ್ಗೆ ಕೊಡದೆ ಯಾವುದೇ ಚರ್ಚೆ ಆಗಬೇಕಂದ್ರೆ ಕಲಾಪದಲ್ಲಿ ಒಂದು ನೋಟಿಸ್ ಕೊಡುವಂಥ ಪದ್ಧತಿ, ಆ ಕಾನೂನು ನಡಿಯಲ್ಲಿ ನಾವೆಲ್ಲರೂ ಇರುವಂಥವ್ರು. ಏನು ಸಂವಿಧಾನ ಏನು ಹೇಳುತ್ತೆ, ಆ ಸಂವಿಧಾನ ನಡಿಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದು ಶಿಸ್ತು, ಒಂದು ಅರ್ಹತೆಗಳಿದ್ದಾವೆ. ಅದನ್ನೆಲ್ಲವೂ ಗಾಳಿಗೆ ತೂರಿ ಸದನದಲ್ಲಿ ಯಾವುದು ಸಣ್ಣ ಮಕ್ಕಳ ಥರ ನಡ್ಕೊಳ್ಳುವಂಥದ್ದು. ಇದು ಕೇಂದ್ರ ಸರ್ಕಾರ ಏನು ಮಾಡಿತು? FRP ಫಿಕ್ಸ್ ಮಾಡಲಿಲ್ಲ, ಆ ರೈತರಿಗೆ ಇದುವರೆಗೂ ಪರಿಹಾರ ನೀಡಲಿಲ್ಲ, ಯಾವುದೇ ಅನುದಾನವನ್ನು ಕೊಡದೆ ಅದು ಕೂಡ ಮಲ್ತಾಯಿ ಧೋರಣೆ ನಿರಂತರವಾಗಿ ಕರ್ನಾಟಕದ ಮೇಲೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದ ನರೇಂದ್ರ ಮೋದಿಯವರು ಇವತ್ತು ಉದ್ದೇಶಪೂರ್ವಕವಾಗಿ ರಾಜ್ಯಕ್ಕೆ ಕೊಡಬೇಕಾಗಿರುವಂಥ ಪ್ರತಿ ವರ್ಷ ಆ ಅನುದಾನ ಕೂಡ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಅದನ್ನು ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ವಿರೋಧ ಪಕ್ಷದ ನಾಯಕರು ಇಷ್ಟೊಂದು ಸಂಸದರನ್ನು ಕಳಿಸಿದ್ದಾರೆ ರಾಜ್ಯದಿಂದ, ಸಂಸದರು ಬಾಯಿನೇ ತೆಗಿತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಎಲ್ಲ ಸಂಸದರು ಕರೆದು ಏನು ನವದೆಹಲಿಯಲ್ಲಿ ಮೀಟಿಂಗ್ ಕೂಡ ಮಾಡಿದರು, ರಾಜ್ಯದ ಸಮಸ್ಯೆನೇ ಚರ್ಚೆ ಮಾಡಿದರು. ರೈತರಿಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು, ನಮ್ಮ GST ಅನುದಾನ ಕೊಡುವಂಥದ್ದು ಇರ್ಬೋದು, ಅದನ್ನು ಕೊಡೋದಂತ ಬಿಟ್ಟು ಕೇವಲ ರಾಜಕೀಯ ಮಾಡುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಸದನವನ್ನು ಆ ಸಮಯ ಹಾಳು ಮಾಡಬೇಡ್ರಿ, ಸದನವನ್ನು ನ್ಯಾಯಯುತವಾಗಿ ನಡೆಯೋಕ್ಕೆ ಬಿಡ್ರಿ ಅಂತ ಅನ್ನೋದಕ್ಕೆ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತಾಯಿದ್ವಿ.